ನೋಡ್ತಾ ಇದ್ದೀರಾ ಬೆಂಗಳೂರು ಫಸ್ಟ್. ಮೊದಲಿಗೆ ಹೆಡ್ಲೈನ್ಸ್. ದುಡ್ಡಿನ ಚೀಲಕ್ಕೆ ಕೈ ಇಟ್ಟ ಚೋರರು, 1.25 ಕೋಟಿ ದೋಚಿದ ದರೋಡೆಕೋರರು. ಹಾಡ ಹಗಲೇ ನಡೆಯಿತು ಸಿನಿಮೀಯ ರಾಬರಿ. ಪಡೆದೇ ಇರಲಿಲ್ಲ ನಕ್ಷೆಗೆ ಮಂಜೂರಾತಿ, ನಿಯಮ ಮೀರಿ ಬಿಲ್ಡಿಂಗ್ ಕಟ್ಟಿ ಫಜೀತಿ. ಕಾರ್ಪೊರೇಟರ್ ಕೃಷ್ಣಪ್ಪ ವಿರುದ್ಧ ಕ್ರಮ ಕೈಗೊಳ್ಳದ ಬಿಬಿಎಂಪಿ. ಬಿಎಂಟಿಸಿ ಡ್ರೈವರ್ ಬಳಿ ಇಲ್ಲ ಡ್ರೈವಿಂಗ್ ಲೈಸೆನ್ಸ್, ಗೊತ್ತಿಲ್ಲದೆ ಸುಮ್ಮನೆ ಕುಳಿತಿದ್ದಾರೆ ಟ್ರಾಫಿಕ್ ಪೊಲೀಸ್. ರಿಯಾಲಿಟಿ ಚೆಕ್ನಲ್ಲಿ ಬಯಲು ಮಾಡಿತು ಸುವರ್ಣ ನ್ಯೂಸ್. ಮೂಗು ಮುಚ್ಚಿಕೊಳ್ಳದಿದ್ರೆ ತಲೆ ತಿರುಗೋದು ಗ್ಯಾರಂಟಿ, ಪ್ರಯಾಣಿಕರ ಸ್ಥಿತಿ ದೇವರಿಗೆ ಪ್ರೀತಿ. ಹೀಗಿದೆ ನಮ್ಮ ಮೆಜೆಸ್ಟಿಕ್ನ ದುಸ್ಥಿತಿ. ಕನ್ನಡ ಗೀತೆಗಳ ಗಾಯನ, ಯೋಗ, ಮಲ್ಲಗಂಬ, ಕೋಲಾಟದ ಸಮ್ಮಿಲನ. ಹೀಗೊಂದು ದೇಸಿ ಸಮರ್ ಕ್ಯಾಂಪ್. ಬೆಂಗಳೂರಿನ ಸುದ್ದಿಗಳನ್ನು ನೋಡುವುದಕ್ಕೂ ಮುನ್ನ ಇತ್ತೀಚಿನ ರಾಜಕೀಯ ಬೆಳವಣಿಗೆಗೆ ಸಂಬಂಧಿಸಿದ ಸುದ್ದಿಯೊಂದಿದೆ, ಅದನ್ನ ನೋಡೋಣ. ರಾಜ್ಯ ಬಿಜೆಪಿಯಲ್ಲಿ ಮಾತಿನ ಸಮರ ಇನ್ನೂ ನಿಂತಿಲ್ಲ. ಎಲ್ಲಾ ವಿದ್ಯಮಾನಗಳ ಬಗ್ಗೆ ವರಿಷ್ಠರಿಗೆ ಮನವಿ ರೂಪದ ವರದಿ ನೀಡುವುದಾಗಿ ಅರವಿಂದ ಲಿಂಬಾವಳಿ ಹೇಳಿದ್ದಾರೆ. ಯಡಿಯೂರಪ್ಪ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿ ಮಾಡಿ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಈಶ್ವರಪ್ಪ ಮತ್ತು ಪಕ್ಷದ ಇತರ ನಾಯಕರ ವಿರುದ್ಧ ಯಡಿಯೂರಪ್ಪ ಹೇಳಿಕೆ ನೀಡಿರುವುದು ದುರಾದೃಷ್ಟಕರ ಅಂತ ಅರವಿಂದ ಲಿಂಬಾವಳಿ ಹೇಳಿದ್ದಾರೆ. ಯಡಿಯೂರಪ್ಪ ಹೇಳಿಕೆ ಅವರಿಗೆ ಶೋಭೆ ತರಲ್ಲ. ಯಡಿಯೂರಪ್ಪ ಸುಮ್ಮನೆ ಸಾರ್ವಜನಿಕ ಹೇಳಿಕೆ ನೀಡೋದು ಸರಿಯಲ್ಲ. ಸ್ಥಾನಗಳಿಗೆ ಗೌರವ ಕೊಟ್ಟು ಮಾತನಾಡಲಿ ಅಂತ ಬಿಎಸ್ವೈಗೆ ಲಿಂಬಾವಳಿ ಕಿವಿ ಮಾತು ಹೇಳಿದರು. ಇಡೀ ಚುನಾವಣೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ರಾಜ್ಯ ಅಧ್ಯಕ್ಷರ ಬಗ್ಗೆ, ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅನಂತಕುಮಾರ್ ಅವ್ರ ಬಗ್ಗೆ ಏನು ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಮಾತುಗಳನ್ನು ಆಡಿದ್ದಾರೆ, ಅದು ದುರದೃಷ್ಟಕರ. ಅವರಿಗೆ ಶೋಭೆ ತರುವಂಥದ್ದಲ್ಲ. ಅವರೊಬ್ಬರು ರಾಷ್ಟ್ರದ ಹಿರಿಯ ರಾಜಕಾರಣಿ. ಯಾವ ವಿಷಯಗಳನ್ನು ಎಲ್ಲಿ ಪ್ರಸ್ತಾಪ ಮಾಡಬೇಕು ಅಂಥೇಳಿ ಭಾಳ ಚೆನ್ನಾಗಿ ಅವರಿಗೆ ಗೊತ್ತಿದೆ. ಪಕ್ಷದ ಆಂತರಿಕ ವಿಚಾರಗಳನ್ನು, ತಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ರಾಜ್ಯದ ಜನತೆ ಮುಂದೆ ಈ ರೀತಿ ಹೇಳೋದು ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ನಮ್ಮ ಪಕ್ಷದ ಅನೇಕ ಜನ, ನನ್ನಂಥ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಅನೇಕ ಜನ ಕಾರ್ಯಕರ್ತರಿಗೆ ಇದರಿಂದ ಮನಸ್ಸಿಗೆ ನೋವು ಉಂಟಾಗಿದೆ. ಎಷ್ಟಕ್ಕೂ ಲಿಂಬಾವಳಿ ಅವರ ಈ ಮಾತಿಗೆ ಕಾರಣ ಏನು, ಯಡಿಯೂರಪ್ಪ ಹೇಳಿದ್ದೇನೋ, ಇಲ್ಲಿದೆ ನೋಡಿ ಆ ಮಾತು.
ಕಳೆದ ಒಂದು ವಾರದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೀತಾ ಇರುವಂತಹ ಗೊಂದಲಗಳಿಗೆ ಯಡಿಯೂರಪ್ಪ ನಾನು ಕಾರಣ ಅಲ್ಲ. ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸದಾನಂದ ಗೌಡರು, ರಾಜ್ಯದ ಪಕ್ಷದ ಅಧ್ಯಕ್ಷರು ಈಶ್ವರಪ್ಪನವರು ಮತ್ತೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅನಂತಕುಮಾರ್ ಅವರು ಈ ರೀತಿಯ ಗೊಂದಲಕ್ಕೆ ಕಾರಣ ಅಂತೇಳಿ ನಾನು ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಓಕೆ, ರಾಜಕೀಯ ಸುದ್ದಿ ನೋಡಿದ್ದಾಯ್ತು. ಈಗ ಬೆಂಗಳೂರಿನ ಸುದ್ದಿ ನೋಡೋ ಸಮಯ. ಇಷ್ಟು ದಿನ ಸಣ್ಣ ಪುಟ್ಟ ದರೋಡೆ ಸುದ್ದಿ ಕೇಳ್ತಾನೆ ನೀವು ಹೌಹಾರ್ತಾ ಇದ್ರಿ. ಅಯ್ಯೋ ಎಂಥ ಕಾಲ ಬಂತಪ್ಪ ಅಂತಿದ್ರಿ. ಇದೀಗ ದರೋಡೆಕೋರರು ದುಡ್ಡಿನ ಚೀಲಕ್ಕೆ ಕೈ ಹಾಕಿದ್ದಾರೆ. ಎಟಿಎಂಗೆ ತುಂಬಲು ಹಣ ಕೊಂಡೊಯ್ಯೋ ವಾಹನವನ್ನೇ ಅಡ್ಡಗಟ್ಟಿ ದುಡ್ಡು ದೋಚಿದ್ದಾರೆ. ಅದು ಬರೋಬ್ಬರಿ 1,73,00,000 ರೂಪಾಯಿ. ನೋಡ್ತಾ ಇದ್ದವರಿಗೆ ಇಲ್ಲೇನು ಸಿನಿಮಾ ಶೂಟಿಂಗ್ ಆಗ್ತಿದ್ಯಾ ಅನ್ನೋ ಹಾಗಿತ್ತು. ನೂರಾರು ಜನ ನೋಡ್ತಿದ್ದಂತೆ ಹಾಡ ಹಗಲೇ ದರೋಡೆ ನಡೆದು ಹೋಯ್ತು. ಈ ಬಾರಿ ದರೋಡೆಕೋರರು ಆರಿಸಿಕೊಂಡಿದ್ದು ಎಟಿಎಂಗೆ ಹಣ ತುಂಬೋ ವಾಹನವನ್ನ. ಅಷ್ಟಕ್ಕೂ ಅಲ್ಲಿ ನಡೆದದ್ದು ಏನ್ ಗೊತ್ತಾ? ಬೆಳಗ್ಗೆ ಸುಮಾರು 11 ಗಂಟೆ ಸಮಯ. ಆರ್ಟಿ ನಗರದ ಬಿಡಿಎ ಕಾಂಪ್ಲೆಕ್ಸ್ ಬಳಿ ಎಂದಿನಂತೆ ಜನಜಂಗುಳಿ ಇತ್ತು. ಪ್ರತಿದಿನದಂತೆ ಇಂದೂ ಸಹ ಕಾಂಪ್ಲೆಕ್ಸ್ನಲ್ಲಿರುವ ಕಾರ್ಪೊರೇಷನ್ ಬ್ಯಾಂಕ್ನ ಎಟಿಎಂಗೆ ಹಣ ಹಾಕಲು ಬಂದದ್ದು ಸಿಎಂಎಸ್ ಏಜೆನ್ಸಿಯ ತವೇರಾ ವಾಹನ. ಡ್ರೈವರ್ ವೆಂಕಟೇಶ್ ಜೊತೆಗೆ ಕ್ಯಾಶಿಯರ್ಗಳಾದ ನೇಮಿಚಂದ್ರ, ಆನಂದ್ ಕುಮಾರ್ ಹಾಗೂ ಗನ್ಮ್ಯಾನ್ ಸೋಮಣ್ಣ ಶೆಟ್ಟಿ ಇದ್ರು. ಕಾಂಪ್ಲೆಕ್ಸ್ ಬಳಿ ಹಣ ಇದ್ದ ವಾಹನ ಬರ್ತಿದ್ದಂತೆಯೇ ಅದಕ್ಕೆ ಹಿಂದಿನಿಂದ ಹುಂಡೈ ವರ್ಣ ಕಾರೊಂದು ಬಂದು ಡಿಕ್ಕಿ ಹೊಡೆದಿದೆ. ಏನು ಅಂತ ನೋಡುವಷ್ಟರಲ್ಲಿ ಇನ್ನೊಂದು ತರೇವಾ ವಾಹನ ಬಂದು ಎದುರಿಗೆ ನಿಂತಿದೆ. ಅದರಿಂದ ಮಚ್ಚು ಲಾಂಗುಗಳ ಸಮೇತ ಇಳಿದ 4 ದುಷ್ಕರ್ಮಿಗಳು ಕಾರಿನ ಗಾಜು ಒಡೆದಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ನ ಗನ್ ಕಸಿದುಕೊಂಡಿದ್ದಾರೆ. ನಂತರ ಹಣವನ್ನ ತಮ್ಮ ವಾಹನಕ್ಕೆ ತುಂಬಿಸಿಕೊಂಡು ಪರಾರಿಯಾಗಿದ್ದಾರೆ. ಅವ ಹಿಂದೆಗಡೆ ಯಾವುದೊಂದು ಬಂದು ಆಕ್ಸಿಡೆಂಟ್ ಮಾಡ್ತೀವಿ ಮುಂದೆಗಡೆ ಸರಿ. ಹಿಂದೆ ಅವರು ಬಂದು 4 ಜನ ಬಂದು ಸೆಕ್ಯೂರಿಟಿ ಗನ್ ತೊಗೊಂಡು ಗ್ಲಾಸೆಲ್ಲ ಹೊಡೆದಾಕಿ ಈ ಗಾಡಿಯಿಂದ ಬಾಕ್ಸಲ್ಲಿ ಶಿಫ್ಟ್ ಮಾಡ್ಕೊಂಡ್ರು ಅವರು. ಸುಮಾರು ಎಷ್ಟು ಜನ ಇತ್ತು? 4 ಜನ, 4 ಜನ. ಅವ್ರ ಕೈಯಲ್ಲಿ ಏನಾದರೂ ವೆಪನ್ಸ್ ಇತ್ತು, ಒಂದು ಮಚ್ಚಿತ್ತು, ಒಂದು ರಿವಾಲ್ವರು, ಗನ್ನೆಲ್ಲ ಇತ್ತು ಅವ್ರ ಕೈಯಲ್ಲಿ. ಸುಮಾರು ಅವರು ಮುಖಕ್ಕೆ ಏನಾದರೂ ಮುಖಕ್ಕೆ ಒಬ್ಬರು ಕಟ್ಟಿದ್ದು ಕೊಟ್ಟ. ನಾವು ದೂರ ಇದ್ರಲ್ಲ, ಅಷ್ಟು ದೂರ ಇದ್ರಿ, ಯಾಕೆ ಹೋಗೋದು ಬೇಡ ಅಂತೇಳಿ ನಾವು. ಒಟ್ಟು 1,73,00,000 ಹಣ ದುಷ್ಕರ್ಮಿಗಳ ಪಾಲಾಗಿದೆ ಅಂತ ಬ್ಯಾಂಕ್ನ ಸಿಬ್ಬಂದಿಯೇ ಖಚಿತಪಡಿಸಿದ್ದಾರೆ. ಈ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಪೊಲೀಸರು ಬಂದರು. ನಗರದಾದ್ಯಂತ ನಾಕಾಬಂದಿ ಹಾಕಲಾಯಿತು. 12 ಜನ ಇದ್ದಾರೆ ಅಂತಾರೆ, ಕೆಲವರು 15 ಜನ ಅಂತ ಹೇಳ್ತಾರೆ. ಒಬ್ಬರು 15 ಹೇಳ್ತಾರೆ, ಒಬ್ಬರು 12 ಹೇಳ್ತಾರೆ. ಬಂದು ಅದರಲ್ಲಿ ಮಚ್ಚು ಕತ್ತಿ ಎಲ್ಲ ಇಟ್ಕೊಂಡಿದ್ರು, ಅದರಲ್ಲಿ ಎದುರಿಸಿದ್ರು. ನಮ್ಗೆ ಹೊಡೆದಿದ್ದಾರೆ ಅಂತಾರೆ. ಇಂಜೂರ್ಡ್ ನೋಡಿದ್ದೀನಿ, ಏನಂತ ಇಂಜುರಿ ಆಗಿಲ್ಲ. ಕತ್ತಿ ರಿವರ್ಸ್ ಮಾಡಿ ಹೊಡೆದ್ರು ಅಂತ ಹೇಳ್ತಾರೆ. ಶಾರ್ಪ್ ಕಡೆಯಿಂದ ಹೊಡೆದಿಲ್ಲ, ಮಂಡ ಇರೋ ಕಡೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಸ್ವಲ್ಪ ಸಣ್ಣದ 1-2 ಗಾಯ ಥರ ಆಗಿದೆ. ಆಮೇಲೆ ಗನ್ ಇಟ್ಕೊಂಡಿದ್ರು ಅಂತ ಹೇಳ್ತಾರೆ, ಸಣ್ಣ ಪಿಸ್ತೂಲ್ ಟೈಪ್ ಅಂತ. ಅವ್ರು ಇಟ್ಕೊಂಡು ಎದುರಿಸಿ ಇದ್ದಂಥ ಅವ್ರ ಬ್ಯಾಂಕಲ್ಲಿ ಇದ್ದಂಥ ಇದರಲ್ಲಿ ವೆಹಿಕಲಲ್ಲಿದ್ದಂಥ ಬಾಕ್ಸ್ಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಪ್ರತಿದಿನ ಒಂದು ದಾರಿಯಲ್ಲಿ ಬಂದು ಎಟಿಎಂಗೆ ದುಡ್ಡು ತುಂಬಿ ಹೋಗ್ತಾ ಇದ್ದ ಈ ವಾಹನ ಇಂದು ಇನ್ನೊಂದು ಮಾರ್ಗದ ಮೂಲಕ ಬಂದಿದೆ. ಇದು ಹಲವು ಸಂಶಯಗಳಿಗೆ ಕಾರಣವಾಗಿದೆ. ಆರ್ಟಿ ನಗರ ಪೊಲೀಸರು ಸಿಬ್ಬಂದಿಯನ್ನೇ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದರ ಜೊತೆಗೆ ಇಷ್ಟು ದೊಡ್ಡ ಮೊತ್ತದ ದುಡ್ಡು ಸಾಗಿಸುವಾಗ ತೆಗೆದುಕೊಳ್ಳಬೇಕಾದ ಕನಿಷ್ಠ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳದೇ ಇರೋದು ಮೇಲ್ನೋಟಕ್ಕೆ ಖಚಿತವಾಗಿದೆ. ಮಾರುತಿ ಪಾವಗಡ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸುದ್ದಿ ಇನ್ನಷ್ಟು ಇವೆ, ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್.